ಯಾವ ಟೆರರಿಸಂಗೆ ಜಾತಿ ಇಲ್ಲ ಅಂತೀರಾ, ಯಾವ ಟೆರರಿಸಂಗೆ ಧರ್ಮ ಇಲ್ಲ ಅಂತೀರಾ, ಒಂದು ಐಡಿಯಾ ಮಾಡೋಣ. ಇದೇ ಟೆರರಿಸ್ಟ್ ಗಳನ್ನು ಯಾರು ಸಿಗಾಕೊಂಡಿರ್ತಾರಲ್ಲ ಅವ್ರನ್ನ ನಾವು ಮುಸ್ಲಿಂ ರೀತಿಯಲ್ಲಿ ಉಣೋದ್ ಬೇಡ, ಮೋರಿಯಲ್ಲಿ ಒಂದು ಹಂದಿಯ ಜೊತೆಗೆ ಸುಟ್ಟಾಕ್ ಬಿಡೋಣ, ಯಾವ ಸ್ವರ್ಗ ಸಿಗುತ್ತೆ ನಾವು ನೋಡ್ಬಿಡೋಣ. ಅದೇ ಬುರಾನ್ ವಾನಿ, ಅಫ್ಜಲ್ ಗುರು ಮತ್ತು ಈ ಯಾಕೂಬ್ ಮೆನನ್ ಸಾವಾದಾಗ ಲಕ್ಷಗಟ್ಟಲೆ ಜನ ಬಂದ್ರಲ್ಲ ಸ್ವಾಮಿ. ಯಾಕೆ ಬಂದ್ರು? ಸಿಂಪಥೈಸರ್ಸ್ ಇದ್ದಾರೆ, ಅವರ ಧರ್ಮದಲ್ಲೇ ಇದೆ ಕಾಫಿರ್ಗಳನ್ನ ಸಾಯಿಸಿ ಅಂತ. ಯಾರು ಧರ್ಮ ಇಲ್ಲ ಜಾತಿ ಇಲ್ಲ ಅಂತ ಹೇಳಿ ಬೂಟಾಟಿಕೆ ಮಾಡ್ತಾ ಇದ್ರಲ್ಲ, ಒಂದು ನನ್ನ ಪ್ರಶ್ನೆ ಕೇಳ್ತೇನೆ. ಬುರಾನ್ ವಾನಿ ಮತ್ತು ಅಫ್ಜಲ್ ಗುರು ಮತ್ತು ಯಾಕೂಬ್ ಮೆನನ್ ಸಾವಾದಾಗ ಲಕ್ಷ ಜನ ಮೆರವಣಿಗೆಗಳು ಬಂದ್ರಲ್ಲ, ಏನು ಸಂದೇಶ ಕೊಡ್ತಾ ಇದ್ರಿ ನೀವು? ನಮಗ್ ಬೇಕಾಗಿರ್ತಕ್ಕಂಥದ್ದು ಅಬ್ದುಲ್ ಕಲಾಂ ಅಂತ. ಅಬ್ದುಲ್ ಕಲಾಂ ಅವ್ರು ಸಾವಾದಾಗ ಬಂದಿದ್ದು ಕೇವಲ 6 ಜನ 10 ಜನ ಚೆನ್ನೈನ ಬೀಚ್ನಲ್ಲಿ ಅವರ ಮರಣೋತ್ತರ ಆದಾಗ. ನಿಮಗೆ ನಿಮ್ಮ ಹೀರೋಗಳನ್ನ ಸೆಲೆಕ್ಟ್ ಮಾಡೋದು ನಿಮ್ಗೆ ಗೊತ್ತಿದೆ. ಯಾಕೂಬ್ ಮೆನನ್ ನಿಮ್ಮ ಹೀರೋ. ಮುಂಬೈನ 93ರ ಬಾಂಬ್ ಬ್ಲಾಸ್ಟಿನ ಇತಿಹಾಸವನ್ನ ಕೋರ್ಟ್ 15 ವರ್ಷ ಕೋರ್ಟ್ ಕೇಸ್ ನಡೆದು 2015ರಲ್ಲಿ ಆತನಿಗೆ ಗಲ್ಲು ಹಾಕಿದಾಗ ಆತನಿಗೆ ಒಂದು ಮಿನಾರನ್ನು ಕಟ್ಸಿದ್ದೀರಾ, ಆತನಿಗೆ ಒಂದು ಸಮಾಧಿಯನ್ನು ಕಟ್ಸಿದ್ದೀರಾ.